ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರೈತರ ಖಾತೆಗೆ ಜಮಾ ಆಗಲಿದೆ. ಅದಕ್ಕೂ ಮೊದಲು ಯಾವೆಲ್ಲ ರೈತರಿಗೆ ಹಣ ಬರುತ್ತೆ, ಹಾಗೆಯೇ ಯಾವೆಲ್ಲ ರೈತರಿಗೆ ಹಣ ಬರಲ್ಲ ಅಂತ ನೀವು ಮೊದಲೇ ಕೂಡ ಚೆಕ್ ಮಾಡ್ಕೋಬಹುದು. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನಾನು ಹೇಳೋ ರೀತಿ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು, ಈ ರೈತಂದು ಅಪ್ರೂವಲ್ ಏಜೆನ್ಸಿ ಅಂದರೆ ನಿಮ್ಮ ಪಿ ಎಂ ಕಿಸಾನ್ ಹಣ ಅಪ್ರೂವಲ್ ಆಗಿದೆ, ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಬ್ಯಾಂಕ್ ಮುಖಾಂತರ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಇದನ್ನು ಈ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನಿಮ್ಗೆ ಇಲ್ಲಿ ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಯಾವುದೇ ತರಹದ ನೋಟಿಫಿಕೇಶನ್ ತೋರಿಸ್ತಾ ಇಲ್ಲ. ಸ್ನೇಹಿತರೆ, ನೀವು ಡೀಪಾಗಿ ಹೋಗಿ ಚೆಕ್ ಮಾಡಬೇಕಾಗತ್ತೆ. ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ pfms.nic.in ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ಗೆ ಹೋಗಿ DBT ಸ್ಟೇಟಸ್ ಟ್ರ್ಯಾಕರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಟಗರಿ ಬಂದು ಇಲ್ಲಿ ನೀವು ಪಿ ಎಂ ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ತುಂಬ ಸರ್ಕಾರಿ ಯೋಜನೆಗಳ ಲಿಸ್ಟ್ಗಳಿರುತ್ತೆ. ಇಲ್ಲಿ ಪಿ ಎಂ ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ DBT ಸ್ಟೇಟಸು ಪೇಮೆಂಟ್ ಅಂತ ಹಾಗೆ ಬಿಡಿ. ತದನಂತರ ನೀವು ಇಲ್ಲಿ ಎಂಟರ್ ಅಪ್ಲಿಕೇಶನ್ ID ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ನಂಬರ್ ಅಂದರೆ ನಿಮ್ಮ ಪಿ ಎಂ ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಬೇಕಾಗತ್ತೆ. ಇದು KA ಸೀರಿಯಲಿಂದ ಸ್ಟಾರ್ಟ್ ಆಗಿರುತ್ತೆ. ಈ ನಂಬರ್ನ ನೀವು ಹಾಕಬೇಕಾಗತ್ತೆ. ಇದು ಏನಾದ್ರು ನಂಬರ್ ಗೊತ್ತಿಲ್ಲ ಅಂದರೆ ಅದನ್ನು ಕೂಡ ಫೈಂಡ್ ಮಾಡ್ಕೊಳ್ಳೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಹೋಗಿ fruits.pmkisan.gov.in ಅಂತ ಟೈಪ್ ಮಾಡಿ ನಿಮಗೆ ಸರ್ಚ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕ್ಲಿಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ನಿಮಗೆ ಅಲ್ಲಿ ನಿಮ್ಮ PMKID ನಂಬರ್ ಶೋ ಆಗ್ತದೆ, ಹಾಗೇನೆ FID ನಂಬರ್ ಕೂಡ ಶೋ ಆಗ್ತದೆ. ನೀವು ಇದರಲ್ಲಿ PMKID ನಂಬರ್ ಅಂತ ಇದೆಯಲ್ಲ ಅದನ್ನು ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡ್ಕೊಂಡಿದ ನಂತರ ಮತ್ತೆ ನೀವು ಬ್ಯಾಂಕ್ ಪೇಜ್ಗೆ ಹೋಗಬೇಕಾಗ್ತದೆ. ಅಲ್ಲಿ ಮತ್ತೆ ನೀವು ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಆ ಆಪ್ಷನ್ನ ಕ್ಲಿಕ್ ಮಾಡಿ ಅಲ್ಲಿ ಅರ್ಜಿಯ ಸ್ಥಿತಿ ವೀಕ್ಷಿಸಿ ಅಂತ ಆಪ್ಷನ್ ಓಪನ್ ಆಗ್ತದೆ. ಅಲ್ಲಿ PMKID ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ PMKID ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ಇಲ್ಲಿ ಮೇಲ್ಗಡೆನೆ ತೋರಿಸ್ತಾ ಇದೆ ನೋಡಿ, GY ರಿಜಿಸ್ಟರ್ ನಂಬರ್ ಅಂತ, ಅದೇ ನಿಮ್ಮದು ರಿಜಿಸ್ಟರ್ ನಂಬರ್ ಆಗಿರ್ತದೆ. ನೀವು ಅದನ್ನು ಕಾಪಿ ಮಾಡ್ಕೊಳ್ಳಿ. ನೀವು ಇಲ್ಲಿ PFMS ನ ವೆಬ್ಸೈಟ್ಗೆ ಬಂದು ಆ ರಿಜಿಸ್ಟರ್ ನಂಬರ್ ಹಾಕಿ ಇಲ್ಲಿ ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಷನ್ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಂದ್ರೆ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣುತ್ತೆ. ಇಲ್ಲಿ ವ್ಯಾಲಿಡೇಟೆಡ್ 19 ಜೂನ್ 2025 12:35 PM ಅಂದರೆ ನಿಮಗೆ ಹಣ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ಡೇಟು ಟೈಮ್ ಎಲ್ಲ ತೋರಿಸುತ್ತೆ. ಹಾಗೆಯೇ ಯಾವ ಏಜೆನ್ಸಿ ಅಂದರೆ PFMS ಏಜೆನ್ಸಿ, ಗೌರ್ಮೆಂಟ್ ಏಜೆನ್ಸಿಗೆ ಇದು ಹಣ ಟ್ರಾನ್ಸ್ಫರ್ ಆಗಿರುತ್ತೆ. ಅಲ್ಲಿಂದ ನೇರವಾಗಿ ನಿಮ್ಮ ಖಾತೆಗೆ DBT ಮುಖಾಂತರ ಹಣ ಜಮಾವಣೆ ಆಗುತ್ತೆ. ಆದರೆ ನಿಮ್ಮ ಸ್ಟೇಟಸ್ಸು ಈ ರೀತಿ ತೋರಿಸಿದ್ರೆ ಮಾತ್ರ ಇಂಥ ರೈತರುಗಳಿಗೆ ನೀವು ಮೊದಲೇ ಕೂಡ ಈ ರೀತಿ ಚೆಕ್ ಮಾಡ್ಕೋಬಹುದು. ಇಂಥ ರೈತರಿಗೆ 100% ಈ ಕಂತಿನ ಹಣ ಅಂದರೆ 20ನೇ ಕಂತಿನ ಹಣ ಜಮಾವಣೆ ಆಗುತ್ತೆ. ಒಂದು ವೇಳೆ ನಿಮಗೆ 19ನೇ ಕಂತಿನ ಹಣ ಜಮಾವಣೆ ಆಗಿಲ್ಲ ಅಂದರೆ ಅದು ಕೂಡ 2,000 ರೂಪಾಯಿ, ಒಟ್ಟು ಟೋಟಲ್ 4,000 ರೂಪಾಯಿ ಹಣ ಈ ರೀತಿ ನಿಮ್ಮ ಜಮಾವಣೆ ಆಗುತ್ತೆ. ಸ್ನೇಹಿತರೆ, ಇನ್ನೂ ಕೂಡ ಮಧ್ಯಾಹ್ನದ ಮೇಲೆ ನಿಮ್ಮ ಖಾತೆಗಳಿಗೆ ನಿಧಾನವಾಗಿ ಹಣ ಜಮಾವಣೆ ಆಗುತ್ತೆ. ಅದಕ್ಕೂ ಮೊದಲು ನೀವೇ ಕೂಡ ಈ ಥರ PFMS ವೆಬ್ಸೈಟ್ಗೆ ಬಂದು ನೇರವಾಗಿ ಚೆಕ್ ಮಾಡ್ಕೋಬಹುದು. ಅಲ್ಲಿ ಸ್ಟೇಟಸ್ಸು ನಾನು ತೋರಿಸಿರೋ ರೀತಿ ಇತ್ತು ಅಂದರೆ ನಿಮಗೆ ಈ ಕಂತಿನ ಹಣ 100% ಶೋರಾಗಿ ಬರುತ್ತೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ.